ಪೂಜಾ ಅಷ್ಟೇ ತಾನೇ ಮದುವೆಯಾಗಿ ಕಣ್ಣು ತುಂಬಾ ನವವಧುವಿನ ಕನಸುಗಳನ್ನು ಹೊತ್ತು ತನ್ನ ಗಂಡನ ಮನೆಗೆ ಕಾಲಿಡುತ್ತಾಳೆ. ಆದರೆ ಮದುವೆಯ ಮೊದಲ ರಾತ್ರಿಯೇ ಅವಳ ಜೊತೆ ಅಂಥದ್ದೊಂದು ಘಟನೆ ನಡೆಯುತ್ತದೆ. ಅದು ಅವಳ ಆತ್ಮವನ್ನೇ ನಡುಗಿಸಿಬಿಡುತ್ತದೆ. ತನ್ನ ಕೆಟ್ಟ ಕನಸಿನಲ್ಲೂ ಊಹಿಸದಂತಹ ಭೀಕರ ಸತ್ಯ ಅವಳಿಗೆ ಎದುರಾಗುತ್ತದೆ. ಹೆದರಿ ಮನಸ್ಸೇ ಒಡೆದು ಹೋಗಿದ್ದ ಪೂಜಾ ತನ್ನ ಕೊನೆಯ ಭರವಸೆಯಾಗಿ ತನ್ನ ಅತ್ತಿಗೆ ಕಮಲಿಯ ಬಳಿ ಧೈರ್ಯ ಮಾಡಿ ನೋವನ್ನು ಹೇಳಿಕೊಳ್ಳಲು ಹೋದಾಗ ಸಮಾಧಾನ ಮಾಡುವ ಬದಲು ಕಮಲಿ ಅವಳ ಕೆನ್ನೆಗೆ ಜೋರಾಗಿ ಒಂದು ಪೆಟ್ಟು ನೀಡುತ್ತಾಳೆ. ಪೂಜಾ ನೆಲಕ್ಕೆ ಬಿದ್ದು ಅಳುತ್ತಾ ಕೂರುತ್ತಾಳೆ. ಅಷ್ಟಕ್ಕೂ ಒಬ್ಬ ಹೊಸ ವಧುವಿಗೆ ಇಷ್ಟೊಂದು ದೊಡ್ಡ ಮೋಸ ಮತ್ತು ಅನ್ಯಾಯ ಯಾಕಾಯ್ತು? ಈ ಕಥೆ ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತದೆ ಮತ್ತು ಕೊನೆಯಲ್ಲಿ ಒಂದು ಆಳವಾದ ಪಾಠವನ್ನು ಕಲಿಸುತ್ತದೆ. ಆದರೆ ಆ ಭಯಾನಕ ರಾತ್ರಿಯವರೆಗೆ ಪರಿಸ್ಥಿತಿ ಹೇಗೆ ಬಂತು? ಇದನ್ನ ತಿಳಿಯಲು ನಾವು ಕಥೆಯ ಹಿಂದಿನ ಪುಟಗಳನ್ನು ತಿರುಗಿಸಬೇಕು. ಕಥೆಯ ಮುಖ್ಯ ಕೇಂದ್ರಬಿಂದು ಕಮಲಿ. ಕಮಲಿ ಒಬ್ಬ ಜವಾಬ್ದಾರಿಯುತ ಗೃಹಿಣಿ, ಇಡೀ ಕುಟುಂಬವನ್ನು ಸಂಭಾಳಿಸುವವಳು. ಅವಳ ಸಂಸಾರದಲ್ಲಿ ಗಂಡ, ಒಂದು ಪುಟ್ಟ ಮಗಳು, ಅತ್ತೆ, ಮಾವ, ಒಬ್ಬರು ಮೌನವಾಗಿರುವ ಅಜ್ಜಿ ಮತ್ತು ಅವಳ ಮೈದುನ ಅರುಣ್ ಇದ್ದಾರೆ. ಕಮಲಿಗೆ ಅರುಣ್ ಎಂದರೆ ಬರೀ ಮೈದುನನಲ್ಲ, ಸ್ವಂತ ಮಗನಿಗಿಂತ ಹೆಚ್ಚು. ಕಾಲ ಕಳೆದಂತೆ ಅರುಣ್ ಈಗ ದೊಡ್ಡವನಾಗಿದ್ದಾನೆ. ಮನೆಯವರೆಲ್ಲರೂ ಅವನಿಗಾಗಿ ಹೆಣ್ಣು ನೋಡಲು ಹೋಗುತ್ತಾರೆ. ಅವರು ನೋಡಲು ಹೋದ ಹುಡುಗಿಯೇ ಈ ಪೂಜಾ. ಇಂಗ್ಲಿಷ್ ಆನರ್ಸ್ನಲ್ಲಿ BA ಮಾಡಿರುವ ಪೂಜಾ ತನ್ನ ಮಾತು ಮತ್ತು ಆತ್ಮವಿಶ್ವಾಸದಿಂದ ಎಲ್ಲರ ಮನಗೆಲ್ಲುತ್ತಾಳೆ. ಅವಳು ತನ್ನ ಸವಿ ದನಿಯಲ್ಲಿ ಒಂದು ಇಂಗ್ಲಿಷ್ ಹಾಡು ಹಾಡಿದಾಗ ಇಡೀ ಕುಟುಂಬವೇ ಅವಳಿಗೆ ಫಿದಾ ಆಗಿಬಿಡುತ್ತದೆ. ಅರುಣ್ ಅಂತೂ ಅವಳನ್ನು ನೋಡಿದ ತಕ್ಷಣವೇ ಮನಸೋಲುತ್ತಾನೆ. ಆದರೆ ಆ ಕೋಣೆಯಲ್ಲಿದ್ದ ಒಬ್ಬರ ಮುಖದಲ್ಲಿ ಮಾತ್ರ ಸಂತೋಷದ ಬದಲು ಗೊಂದಲವಿತ್ತು. ಕಮಲಿಗೆ ಪೂಜಾಳ ಈ ಮಾಡರ್ನ್ ಮತ್ತು ಧೈರ್ಯದ ನಡವಳಿಕೆ ಸ್ವಲ್ಪವೂ ಇಷ್ಟವಾಗಲಿಲ್ಲ. ಆದರೆ ಅರುಣ್ನ ಸಂತೋಷ ಮತ್ತು ಅವನ ಹಠದ ಮುಂದೆ ಕಮಲಿ ಮಣಿಯಬೇಕಾಯಿತು. ಮನಸ್ಸಿಲ್ಲದಿದ್ದರೂ ಆ ಸಂಬಂಧಕ್ಕೆ ಒಪ್ಪಿಗೆ ನೀಡುತ್ತಾಳೆ. ಅಂದೇ ಅದ್ದೂರಿಯಾಗಿ ನಿಶ್ಚಿತಾರ್ಥ ನಡೆಯುತ್ತದೆ. ಪೂಜಾಳ ಬೆರಳಿಗೆ ಅರುಣ್ ಹೆಸರಿನ ಉಂಗುರ ಏರುತ್ತದೆ. ಆದರೆ ಈ ಸಂಭ್ರಮ ಬರೀ ಒಂದು ರಾತ್ರಿಯ ಅತಿಥಿ ಎಂದು ಯಾರಿಗೂ ತಿಳಿದಿರಲಿಲ್ಲ. ಮರುದಿನ ಬೆಳಗ್ಗೆ ಕಮಲಿ ತನ್ನ ಅತ್ತೆಯ ಜೊತೆ ಆಟೋದಲ್ಲಿ ಎಲ್ಲಿಗೋ ಹೋಗುತ್ತಿರುತ್ತಾಳೆ. ಹಾದಿಯಲ್ಲಿ ಜನಸಂದಣಿ ಮತ್ತು ಗಲಾಟೆ ಕಾಣಿಸುತ್ತದೆ. ಕೆಲವರು ರಸ್ತೆಯಲ್ಲಿ ಪ್ರತಿಭಟನೆ ಮಾಡುತ್ತಿರುತ್ತಾರೆ. ಆಗ ಆ ಗುಂಪಿನ ಮಧ್ಯೆ ಕಮಲಿಗೆ ಒಂದು ಮುಖ ಕಾಣಿಸುತ್ತದೆ. ಅದನ್ನು ನೋಡಿ ಅವಳಿಗೆ ದಿಗ್ಭ್ರಮೆಯಾಗುತ್ತದೆ. ಅವಳು ಅಲ್ಲೇ ರೇಗಿ ಹೋಗುತ್ತಾಳೆ ಮತ್ತು ಈ ನಾಟಕವನ್ನು ತಕ್ಷಣ ನಿಲ್ಲಿಸು ಎಂದು ಆಜ್ಞೆ ಮಾಡುತ್ತಾಳೆ. ಸಿಟ್ಟಿನಿಂದ ಕೆಂಡವಾದ ಕಮಲಿ ಮುಂದೆ ಬಂದು ಪೂಜಾಳ ಕೈಯನ್ನು ಬಲವಾಗಿ ಹಿಡಿದು ಅವಳ ಬೆರಳಿನಲ್ಲಿದ್ದ ನಿಶ್ಚಿತಾರ್ಥದ ಉಂಗುರವನ್ನು ಕಸಿದು ತೆಗೆಯುತ್ತಾಳೆ. ನಿನ್ನೆ ತಾನೇ ಬೆಸೆದ ಸಂಬಂಧವನ್ನು ಒಂದು ಕ್ಷಣದಲ್ಲಿ ಕಡಿದು ಹಾಕುತ್ತಾಳೆ. ಕಮಲಿ ಈ ಚಂಡಮಾರುತವನ್ನು ಹೊತ್ತು ಮನೆಗೆ ಬಂದಾಗ ಮನೆಯಲ್ಲಿ ರಾದ್ಧಾಂತವೇ ಆಗುತ್ತದೆ. ಕಮಲಿಯ ಗಂಡ ಅವಳಿಗೆ ಬುದ್ಧಿ ಹೇಳುತ್ತಾ, ನೀನು ಯೋಚನೆ ಮಾಡದೆ ಮಾಡಿದ ಈ ಅವಾಂತರವನ್ನು ನೀನೇ ಸರಿಪಡಿಸಬೇಕು ಎನ್ನುತ್ತಾನೆ. ಪಾಪ ಅರುಣ್ ಕೂಡ ತುಂಬಾ ಬೇಡಿಕೊಳ್ಳುತ್ತಾನೆ. ಪೂಜಾಳ ಆಲೋಚನೆ ತಪ್ಪಲ್ಲ ಎಂದು ತಿಳಿಸಲು ಪ್ರಯತ್ನಿಸುತ್ತಾನೆ. ಆದರೆ ಕಮಲಿ ತನ್ನ ಅಹಂಕಾರದಲ್ಲಿ ಕುರುಡಿಯಾಗಿದ್ದಳು. ಅವಳು ಯಾರ ಮಾತನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಕಥೆಯಲ್ಲಿ ಒಂದು ಭಾವನಾತ್ಮಕ ತಿರುವು ಬರುತ್ತದೆ. ತನ್ನ ಸಂಬಂಧವನ್ನು ಉಳಿಸಿಕೊಳ್ಳಲು ಮತ್ತು ತನ್ನ ನಿಲುವನ್ನು ವಿವರಿಸಲು ಪೂಜಾ ಸ್ವತಃ ಕಮಲಿಯ ಬಳಿ ಬರುತ್ತಾಳೆ. ಅವಳು ಬಹಳ ನಮ್ರತೆಯಿಂದ ಕ್ಷಮೆ ಕೇಳುತ್ತಾ, ನಾವು ಸರಿಯಾದ ವಿಷಯಕ್ಕಾಗಿ ಮತ್ತು ಇತರರ ಹಕ್ಕಿಗಾಗಿ ನಿಲ್ಲದಿದ್ದರೆ ಈ ಪ್ರಪಂಚ ನಿಧಾನವಾಗಿ ನಾಶವಾಗುತ್ತದೆ ಎಂದು ಹೇಳುತ್ತಾಳೆ. ಕಮಲಿ ಹಳೆಯ ಸಂಪ್ರದಾಯದವಳಾಗಿದ್ದರೂ ಮನಸ್ಸು ಸ್ವಚ್ಛವಾಗಿತ್ತು. ಅವಳಿಗೆ ಪೂಜಾಳ ಮಾತಿನ ಆಳ ಅರ್ಥವಾಗುತ್ತದೆ. ಅವಳ ಮನಸ್ಸು ಕರಗುತ್ತದೆ ಮತ್ತು ನಗುತ್ತಾ ಹೀಗೆ ಹೇಳುತ್ತಾಳೆ, ನನಗೆ ವಿಷಯಗಳು ಸ್ವಲ್ಪ ತಡವಾಗಿ ಅರ್ಥವಾಗುತ್ತವೆ, ಆದರೆ ಒಮ್ಮೆ ಅರ್ಥವಾದರೆ ನಾನು ಸರಿಯಾದವರ ಕೈ ಬಿಡುವುದಿಲ್ಲ. ಹೀಗೆ ಹೇಳಿ ಕಮಲಿ ಗೌರವದಿಂದ ಆ ಉಂಗುರವನ್ನು ಮತ್ತೆ ಪೂಜಾಳಿಗೆ ತೊಡಿಸುತ್ತಾಳೆ. ಕೊನೆಗೂ ಮದುವೆಯ ಮೇಳ ಶುರುವಾಗುತ್ತದೆ. ಅರುಣ್ ಮತ್ತು ಪೂಜಾ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಾರೆ. ಆದರೆ ಈ ಮದುವೆಯ ಸಡಗರದ ನಡುವೆ ಒಂದು ತೊಂದರೆ ಅಡಗಿತ್ತು. ಮದುವೆಯ ದಿನ ಪೂಜಾಳ ಆರೋಗ್ಯ ತುಂಬಾ ಕೆಟ್ಟಿತ್ತು. ತೀವ್ರ ಜ್ವರ ಮತ್ತು ಮೈಕೈ ನೋವಿನಿಂದ ಅವಳು ಕಷ್ಟಪಡುತ್ತಿದ್ದಳು. ಮದುವೆಯ ಶಾಸ್ತ್ರಗಳ ಸಮಯದಲ್ಲಿಯೂ ಅವಳು ಮಾತ್ರೆಗಳನ್ನು ನುಂಗಿ ಹೇಗೋ ನಿಂತಿದ್ದಳು. ಮದುವೆಯ ವಿಧಿವಿಧಾನಗಳು ಮುಗಿದ ನಂತರ ಆ ರಾತ್ರಿ ಬರುತ್ತದೆ, ಶೋಭನ ರಾತ್ರಿ. ಅರುಣ್ ಕೋಣೆಗೆ ಬರುತ್ತಾನೆ ಮತ್ತು ಪೂಜಾಳ ಹತ್ತಿರ ಬರಲು ಪ್ರಯತ್ನಿಸುತ್ತಾನೆ. ನೋವು ಮತ್ತು ಜ್ವರದಿಂದ ಬಳಲುತ್ತಿದ್ದ ಪೂಜಾ ಅರುಣ್ಗೆ ಸ್ಪಷ್ಟವಾಗಿ ಹೇಳುತ್ತಾಳೆ, ನನ್ನ ಆರೋಗ್ಯ ತುಂಬಾ ಕೆಟ್ಟಿದೆ, ದಯವಿಟ್ಟು ಇಂದು ನಾವು ಏನು ಮಾಡುವುದು ಬೇಡ. ಆದರೆ ಅರುಣ್ ಪೂಜಾಳ ಒಂದು ಮಾತನ್ನು ಕೇಳಲಿಲ್ಲ. ಪೂಜಾ ಎಷ್ಟೇ ಬೇಡಿಕೊಂಡರೂ ಅವನು ತನ್ನ ಹಠ ಬಿಡಲಿಲ್ಲ. ಅರುಣ್ ತನ್ನ ಗಂಡಸ್ತನದ ಮದದಲ್ಲಿ ಪೂಜಾಳ ಇಷ್ಟವಿಲ್ಲದಿದ್ದರೂ ಅವಳ ಮೇಲೆ ದಬ್ಬಾಳಿಕೆ ಮಾಡಿ ಬಲಾತ್ಕಾರ ಮಾಡುತ್ತಾನೆ. ಆ ಹೊಸ ವಧುವಿನ ಬಣ್ಣ ಬಣ್ಣದ ಕನಸುಗಳು ಅದೇ ಹಾಸಿಗೆಯ ಮೇಲೆ ಚಿಂದಿ ಚಿಂದಿಯಾಗುತ್ತವೆ. ಮರುದಿನ ಬೆಳಕೇನೋ ಬಂತು, ಆದರೆ ಪೂಜಾಳ ಜೀವನದಲ್ಲಿ ಮಾತ್ರ ಕತ್ತಲೆ ಆವರಿಸಿತ್ತು. ಅವಳು ನೋವು ಮತ್ತು ಆಘಾತದಿಂದ ಅಳುತ್ತಲೇ ಇರುತ್ತಾಳೆ. ಅರುಣ್ ಇದೇನೋ ಒಂದು ಸಾಮಾನ್ಯ ವಿಷಯ ಎಂಬಂತೆ ಅವಳನ್ನು ಸುಮ್ಮನಿರಿಸಲು ಪ್ರಯತ್ನಿಸುತ್ತಾನೆ. ನಾನು ನಿನ್ನ ಗಂಡ, ಇದು ನನ್ನ ಹಕ್ಕು.
ಮದುವೆಯಾದ ಮೇಲೆ ಇದೆಲ್ಲ ಮಾಮೂಲಿ ಎಂದು ಸೊಕ್ಕಿನಿಂದ ಹೇಳುತ್ತಾನೆ. ಇದನ್ನು ಕೇಳಿದ ಪೂಜಾಳ ನೋವು ಆಕ್ರೋಶವಾಗಿ ಸಿಡಿಯುತ್ತದೆ. ಅವಳು ಅಳುತ್ತಲೇ ಅರುಣ್ ಕಣ್ಣಲ್ಲಿ ಕಣ್ಣಿಟ್ಟು, ನೀನು ಮಾಡಿದ್ದು ಹಕ್ಕಲ್ಲ, ಅತ್ಯಾಚಾರ ಎಂದು ಕಿರುಚುತ್ತಾಳೆ. ಈ ಒಂದು ಮಾತು ಕೇಳಿ ಅರುಣ್ ಒಂದು ಕ್ಷಣ ದಂಗಾಗುತ್ತಾನೆ. ಆದರೆ ತನ್ನ ಅಸಹ್ಯದ ಕೆಲಸಕ್ಕೆ ನಾಚಿಕೆ ಪಡುವ ಬದಲು ಅವನ ಗಂಡಸ್ತನಕ್ಕೆ ಪೆಟ್ಟು ಬಿದ್ದಂತಾಗಿ ಸಿಟ್ಟಿಗೆದ್ದ ಅರುಣ್, ನಾನು ಮಾಡಿದ್ದು ತಪ್ಪು ಅಂತ ನಿನಗೆ ಅನ್ನಿಸಿದರೆ ಹೋಗು ಹೊರಗೆ, ಎಲ್ಲರ ಮುಂದೆ ಕೂಗಿ ಕೂಗಿ ಹೇಳು ಎಂದು ಅವಳನ್ನು ನಿರ್ದಯವಾಗಿ ಕೋಣೆಯಿಂದ ಹೊರಗೆ ತಳ್ಳುತ್ತಾನೆ. ಹೆದರಿ ನಡುಗುತ್ತಾ ಪೂಜಾ ಹೊರಬಂದಾಗ ಅಂಗಳದಲ್ಲಿ ನಿಂತಿದ್ದ ಕಮಲಿ ಕಣ್ಣಿಗೆ ಬೀಳುತ್ತಾಳೆ. ಕಮಲಿ ಮನೆ ಮಂದಿ ಮತ್ತು ಅಕ್ಕಪಕ್ಕದ ಹೆಂಗಸರ ಜೊತೆ ಮಾತನಾಡುತ್ತಿದ್ದಳು. ಆಗ ಕಮಲಿ ಹೇಳುತ್ತಿದ್ದ ಒಂದು ಮಾತು ಪೂಜಾಳ ಕಿವಿಗೆ ಬೀಳುತ್ತದೆ. ಹೆಣ್ಣು ಮಕ್ಕಳು ಬಾಂಬ್ ಸಿಡಿಯುವುದಕ್ಕೆ ಹೆದರುವುದಿಲ್ಲ, ಆದರೆ ತಮ್ಮ ಮಾನ ಮರ್ಯಾದೆ ಹರಾಜಾಗುವುದಕ್ಕೆ ಅಷ್ಟೇ ಹೆದರುತ್ತಾರೆ. ಈ ಮಾತು ಪೂಜಾಳ ಎದೆಗೆ ವಿಷದ ಬಾಣದಂತೆ ನಾಟುತ್ತದೆ. ತಾನು ಇರುವ ಈ ಸಮಾಜದಲ್ಲಿ ಮತ್ತು ಸಂಸಾರದಲ್ಲಿ ಬಾಯಿ ಬಿಟ್ಟರೆ ತನಗೆ ನ್ಯಾಯ ಸಿಗುವುದಿಲ್ಲ, ಬದಲಾಗಿ ತನ್ನ ಮರ್ಯಾದೆಯೇ ಹರಾಜಾಗುತ್ತದೆ ಎಂಬ ಕಹಿ ಸತ್ಯ ಅವಳಿಗೆ ಅರ್ಥವಾಗುತ್ತದೆ. ಸೋತು ಹೋದ ಆ ಜೀವ ತನ್ನ ಹಕ್ಕಿಗಾಗಿ ಹೋರಾಡುವ ಬದಲು ಕಣ್ಣೀರನ್ನು ನುಂಗಿಕೊಂಡು ಮೌನವಾಗಿ ಅದೇ ಉಸಿರುಗಟ್ಟಿಸುವ ಕೋಣೆಗೆ ಮರಳುತ್ತದೆ. ಪೂಜಾಳಿಗೆ ಎಲ್ಲೋ ಒಂದು ಮೂಲೆಯಲ್ಲಿ ಅರುಣ್ಗೆ ತನ್ನ ತಪ್ಪಿನ ಅರಿವಾಗಿರಬಹುದು, ಅವನು ಕ್ಷಮೆ ಕೇಳಬಹುದು ಎನ್ನುವ ಸಣ್ಣ ಆಸೆ ಇತ್ತು. ಆದರೆ ಅರುಣ್ನ ನಡೆ ನೋಡಿದ ಮೇಲೆ ಅವಳ ಕಾಲ ಕೆಳಗಿನ ನೆಲವೇ ಜಾರಿದಂತಾಯಿತು. ಅವಳು ಈಗಾಗಲೇ ಅಸಹನೀಯ ನೋವಿನಲ್ಲಿದ್ದರೂ ಅರುಣ್ ತನ್ನ ಕಾಮಕ್ಕೆ ಪ್ರೀತಿಯ ಹೆಸರಿಟ್ಟು ಮತ್ತೆ ಅವಳ ಮೇಲೆ ದಬ್ಬಾಳಿಕೆ ಮಾಡುತ್ತಾನೆ. ಪೂಜಾ ಒಳಗೊಳಗೆ ಸಂಪೂರ್ಣವಾಗಿ ಮುರಿದು ಹೋಗುತ್ತಾಳೆ. ಲೋಕವು ಗಂಡ ಹೆಂಡತಿಯ ಪ್ರೀತಿ ಎಂದು ಕರೆಯುವುದು ಕೇವಲ ದೈಹಿಕ ದೌರ್ಜನ್ಯ ಎಂದು ಅವಳಿಗೆ ಅರಿವಾಗುತ್ತದೆ. ಮರುದಿನ ಬೆಳಗ್ಗೆ ಮಹಡಿಯ ಮೇಲೆ ಮೌನವಾಗಿ ನಿಂತಿದ್ದ ಪೂಜಾಳನ್ನು ಕಂಡು ಕಮಲಿಗೆ ಏನೋ ಸಂಕಟವಾಗುತ್ತದೆ. ಎಷ್ಟು ಕೇಳಿದರೂ ಪೂಜಾ ಆ ರಾತ್ರಿಯ ಭೀಕರ ಸತ್ಯವನ್ನು ಹೇಳುವುದಿಲ್ಲ. ಆದರೆ ಏನೋ ದೊಡ್ಡ ಅನಾಹುತ ನಡೆದಿದೆ ಎಂದು ಅರಿತ ಕಮಲಿ ಹೆಚ್ಚು ಪ್ರಶ್ನೆ ಮಾಡದೆ ಪೂಜಾಳನ್ನು ಅವಳ ತವರು ಮನೆಗೆ ಬಿಟ್ಟು ಬರುತ್ತಾಳೆ. ತನ್ನ ನೋವನ್ನು ತನ್ನ ತಾಯಿ ಅರ್ಥ ಮಾಡಿಕೊಳ್ಳಬಹುದು ಎಂದು ಪೂಜಾ ಅಂದುಕೊಳ್ಳುತ್ತಾಳೆ. ತಾಯಿಯ ಬಳಿ ಅರುಣ್ನ ರಾಕ್ಷಸತನದ ಬಗ್ಗೆ ಸತ್ಯ ಹೇಳುತ್ತಾಳೆ. ಆದರೆ ಅವಳ ತಾಯಿ ಕೊಟ್ಟ ಉತ್ತರ ಅರುಣ್ ಮಾಡಿದ ಕೃತ್ಯಕ್ಕಿಂತಲೂ ಘೋರವಾಗಿತ್ತು. ತಾಯಿ ಅವಳನ್ನು ಅಪ್ಪಿ ಸಮಾಧಾನ ಮಾಡುವ ಬದಲು, ಗಂಡ ಹೆಂಡತಿಯ ನಡುವೆ ಇದೆಲ್ಲ ನಡೆಯುವುದು ಸಹಜ, ಮದುವೆಯಾದ ಮೇಲೆ ಇದೆಲ್ಲವನ್ನು ನಿಭಾಯಿಸಿಕೊಂಡು ಹೋಗಬೇಕು, ಇದರಿಂದಲೇ ಸಂಸಾರ ಮತ್ತು ವಂಶ ಬೆಳೆಯುವುದು ಎಂದು ಬುದ್ಧಿ ಹೇಳುತ್ತಾಳೆ. ತನ್ನ ಹೆತ್ತ ತಾಯಿಯ ಬಾಯಿಂದ ಈ ಮಾತು ಕೇಳಿ ಪೂಜಾ ಸ್ತಬ್ಧಳಾಗುತ್ತಾಳೆ. ಅಷ್ಟಕ್ಕೇ ನಿಲ್ಲದ ತಾಯಿ ಮನೆಯ ಬಡತನದ ಬಗ್ಗೆ ಹೇಳಿ ಭಾವನಾತ್ಮಕವಾಗಿ ಬ್ಲ್ಯಾಕ್ ಮೇಲ್ ಮಾಡುತ್ತಾಳೆ. ಕೂಡಲೇ ಗಂಡನ ಮನೆಗೆ ಮರಳುವಂತೆ ಆದೇಶ ನೀಡುತ್ತಾಳೆ. ಅಷ್ಟೇ ಅಲ್ಲ, ಹೋಗದಿದ್ದರೆ ತಾನು ಪ್ರಾಣ ಕಳೆದುಕೊಳ್ಳುವುದಾಗಿ ಬೆದರಿಕೆ ಹಾಕುತ್ತಾಳೆ. ಸ್ವಂತ ಜನರಿಂದಲೇ ಮೋಸ ಹೋದ ಪೂಜಾಳಿಗೆ ಬೇರೆ ದಾರಿಯೇ ಇರಲಿಲ್ಲ. ಅವಳು ಒಂದು ಜೀವಂತ ಶವದಂತೆ ಮತ್ತೆ ಕಮಲಿಯ ಜೊತೆ ಗಂಡನ ಮನೆಗೆ ಮರಳುತ್ತಾಳೆ. ವಾಶ್ರೂಮ್ಗೆ ಹೋಗುವ ನೆಪದಲ್ಲಿ ಪೂಜಾ ಆಟೋದಿಂದ ಕೆಳಗಿಳಿಯುತ್ತಾಳೆ. ಇದು ಅವಳ ಜೀವನದ ಅತಿ ದೊಡ್ಡ ನಿರ್ಧಾರವಾಗಿತ್ತು. ಅವಳು ಹಿಂದೆ ತಿರುಗಿ ನೋಡದೆ ಅಲ್ಲಿಂದ ಓಡಿ ಹೋಗುತ್ತಾಳೆ. ಕಮಲಿ ಅವಳನ್ನು ಹುಚ್ಚಿಯಂತೆ ಎಲ್ಲ ಕಡೆ ಹುಡುಕುತ್ತಾಳೆ, ಆದರೆ ಪೂಜಾ ಎಲ್ಲಿಯೂ ಸಿಗುವುದಿಲ್ಲ. ಮನೆಗೆ ಬಂದು ಈ ವಿಷಯ ತಿಳಿಸಿದಾಗ ಮನೆಯಲ್ಲಿ ದೊಡ್ಡ ಗಲಾಟೆಯೇ ನಡೆಯುತ್ತದೆ. ಪೂಜಾ ಗಾಳಿಯಲ್ಲಿ ಕರಗಿ ಹೋದಂತೆ ಮಾಯವಾಗಿದ್ದಳು. ಕೊನೆಗೆ ದಾರಿ ಕಾಣದೆ ಕಮಲಿ ಪೂಜಾಳ ಗೆಳತಿ ಮತ್ತು ಎನ್ಜಿಒ ಗೋಪ್ನಲ್ಲಿ ಕೆಲಸ ಮಾಡುವ ಸೋನಾಳಿಗೆ ಫೋನ್ ಮಾಡುತ್ತಾಳೆ. ಸೋನಾ ತನಗೆ ಪೂಜಾ ಬಗ್ಗೆ ಏನೂ ತಿಳಿಯದು, ಆದರೆ ಹುಡುಕಲು ಪ್ರಯತ್ನಿಸುವುದಾಗಿ ಹೇಳುತ್ತಾಳೆ. ಕೊನೆಗೆ ಸೋನಾಳಿಗೆ ಪೂಜಾ ಸಿಗುತ್ತಾಳೆ. ಒಂದು ಪಾಳು ಬಿದ್ದ ಪಾರ್ಕಿನ ಮೂಲೆಯಲ್ಲಿ ಹೆದರಿದ ಮಗುವಿನಂತೆ ಪೂಜಾ ಕುಳಿತಿದ್ದಳು. ಅಲ್ಲಿಗೆ ಕಮಲಿ ಬಂದಾಗ ಪೂಜಾ ಧೈರ್ಯ ಮಾಡಿ ಅರುಣ್ ಮಾಡಿದ ಭೀಕರ ಸತ್ಯವನ್ನು ಬಿಚ್ಚಿಡುತ್ತಾಳೆ. ಆದರೆ ವರ್ಷಗಳಿಂದ ಅರುಣ್ಣನ್ನು ಮಗನಂತೆ ಸಾಕಿದ್ದ ಕಮಲಿಗೆ ಸತ್ಯಕ್ಕಿಂತ ಅರುಣ್ ಮೇಲಿನ ನಂಬಿಕೆಯೇ ದೊಡ್ಡದಾಗಿ ಕಾಣುತ್ತದೆ. ಸತ್ಯ ಕೇಳುವ ಬದಲು ಕಮಲಿ ಸಿಟ್ಟಿನಿಂದ ಪೂಜಾಳ ಕೆನ್ನೆಗೆ ಜೋರಾಗಿ ಬಾರಿಸುತ್ತಾಳೆ. ಅವಳನ್ನು ಎಳೆದುಕೊಂಡು ಹೋಗಿ ಮತ್ತೆ ಅದೇ ಜೈಲಿನಂತಹ ಮನೆಗೆ ಸೇರಿಸುತ್ತಾಳೆ. ಪೂಜಾಳಿಗೆ ಹೊಡೆದಿದ್ದರೂ ಸಹ ಒಬ್ಬ ಹೆಣ್ಣಾಗಿ ಕಮಲಿಯ ಮನಸ್ಸಿನಲ್ಲಿ ಸಂಶಯದ ಬೀಜವೊಂದು ಮೊಳೆತಿತ್ತು. ಇನ್ನೊಂದೆಡೆ ಹನಿಮೂನ್ಗೆ ಹೋದ ಜಾಗದಲ್ಲಿ ಪೂಜಾ ಒಳಗೊಳಗೆ ಸತ್ತು ಹೋಗಿದ್ದಳು. ಅವಳು ಕೊನೆಯ ಭರವಸೆಯಿಂದ ಅರುಣ್ ಜೊತೆ ಮಾತನಾಡಲು ಪ್ರಯತ್ನಿಸುತ್ತಾಳೆ. ಆದರೆ ಅರುಣ್ ಕಣ್ಣಿನಲ್ಲಿ ಪ್ರೀತಿ ಇರಲಿಲ್ಲ, ಕೇವಲ ಹಸಿದ ತೋಳದಂತಹ ಕಾಮವಿತ್ತು. ಪೂಜಾಳ ಕಿರುಚಾಟ, ಕಣ್ಣೀರು ಯಾವುದನ್ನೂ ಲೆಕ್ಕಿಸದೆ ಅವನು ಮತ್ತೆ ಅವಳ ಮೇಲೆ ಬಲಾತ್ಕಾರ ಮಾಡುತ್ತಾಳೆ. ತನ್ನ ಜೀವನದ ಸಂಗಾತಿ ಎಂದು ನಂಬಿದ್ದವನು ಒಬ್ಬ ಕಟುಕನಂತೆ ವರ್ತಿಸುತ್ತಿದ್ದ. ಅರುಣ್ಗೆ ಅವಳು ಹೆಂಡತಿಯಲ್ಲ, ಕೇವಲ ಹಸಿವು ನೀಗಿಸಿಕೊಳ್ಳುವ ಒಂದು ನಿರ್ಜೀವ ವಸ್ತುವಾಗಿದ್ದಳು. ಒಂದು ರಾತ್ರಿ ಭಯದಿಂದ ನಡುಗುತ್ತಿದ್ದ ಪೂಜಾ ಬಾತ್ರೂಮ್ ಒಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾಳೆ. ಅರುಣ್ ಹೊರಗಿನಿಂದ ಬಾಗಿಲು ಬಡಿಯುತ್ತಾ ಹೊರಬರುವಂತೆ ಕೂಗುತ್ತಾನೆ. ಪೂಜಾ ಅಳುತ್ತಾ, ಇಂದು ನನಗೆ ತಿಂಗಳ ಮುಟ್ಟಿನ ಪೀರಿಯಡ್ಸ್ ಸಮಯ, ದಯವಿಟ್ಟು ಹತ್ತಿರ ಬರಬೇಡಿ ಎಂದು ಬೇಡಿಕೊಳ್ಳುತ್ತಾಳೆ. ಆದರೆ ಆ ಕಾಮುಕನಿಗೆ ಯಾವುದೂ ಅರ್ಥವಾಗಲಿಲ್ಲ. ಅವನು ನಾಚಿಕೆಯಿಲ್ಲದೆ, ನನಗೆ ಸುಳ್ಳು ಹೇಳಬೇಡ, ಬಾಗಿಲು ತೆರೆ
ನಾನು ನೋಡಬೇಕು ಎಂದು ಕ್ರೂರವಾಗಿ ಕೂಗುತ್ತಾನೆ. ಪೂಜಾಳಿಗೆ ಈ ಮೃಗ ತನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಅರ್ಥವಾಗುತ್ತದೆ. ಆ ಅಸಹಾಯಕತೆಯಲ್ಲಿ ಅವಳ ಕಣ್ಣಿಗೆ ಅಲ್ಲಿದ್ದ ಒಂದು ಬ್ಲೇಡ್ ಕಾಣಿಸುತ್ತದೆ. ಅಷ್ಟಕ್ಕೆ ದೃಶ್ಯ ಕಟ್ ಆಗುತ್ತದೆ. ಮರುದಿನ ಬೆಳಗ್ಗೆ ಪೂಜಾ ಆಸ್ಪತ್ರೆಯಲ್ಲಿದ್ದಾಳೆ. ಅವಳ ಸ್ಥಿತಿ ಚಿಂತಾಜನಕವಾಗಿದೆ ಎಂಬ ಸುದ್ದಿ ತಿಳಿಯುತ್ತದೆ. ಅರುಣ್ ಬಹಳ ಚಾಲಾಕಿತನದಿಂದ ಮನೆಯವರಿಗೆ ಸುಳ್ಳು ಹೇಳುತ್ತಾನೆ. ಆದರೆ ಕಮಲಿ ಲೇಡಿ ಡಾಕ್ಟರ್ ಜೊತೆ ಮಾತನಾಡಿದಾಗ ಸಿಗುವ ಸತ್ಯ ಅವಳನ್ನು ನಡುಗಿಸಿಬಿಡುತ್ತದೆ. ಪೂಜಾ ತನ್ನ ಗುಪ್ತಾಂಗಗಳ ಮೇಲೆ ಬ್ಲೇಡ್ನಿಂದ ತೀವ್ರವಾಗಿ ಗಾಯ ಮಾಡಿಕೊಂಡಿದ್ದಾಳೆ ಮತ್ತು ಅತಿಯಾದ ರಕ್ತಸ್ರಾವದಿಂದ ಈ ಸ್ಥಿತಿಗೆ ಬಂದಿದ್ದಾಳೆ ಎಂದು ಡಾಕ್ಟರ್ ಹೇಳುತ್ತಾರೆ. ಪೂಜಾಳಿಗೆ ಪ್ರಜ್ಞೆ ಬಂದಾಗ ಅವಳು ಅಳುತ್ತಾ ಆ ಕಹಿ ಸತ್ಯವನ್ನು ಕಮಲಿಗೆ ಹೇಳುತ್ತಾಳೆ. ಆ ನೋವು ಕೇಳಿ ಕಮಲಿ ಒಳಗೊಳಗೆ ಕುಸಿದು ಹೋಗುತ್ತಾಳೆ. ಅಂದು ರಾತ್ರಿ ಮನೆಗೆ ಬಂದ ಕಮಲಿ ಪೂಜಾ ಅನುಭವಿಸಿದ ನೋವನ್ನು ತಿಳಿಯಲು ತಾನು ಬಾತ್ರೂಮ್ಗೆ ಹೋಗಿ ಬ್ಲೇಡ್ ಕೈಗೆತ್ತಿಕೊಳ್ಳುತ್ತಾಳೆ. ಅದನ್ನು ತನ್ನ ಚರ್ಮದ ಮೇಲೆ ಇಟ್ಟು ಕತ್ತರಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಸಣ್ಣ ಚುಚ್ಚುವಿಕೆಗೆ ಅವಳ ಕೈ ನಡುಗುತ್ತದೆ. ಆ ಕ್ಷಣದಲ್ಲಿ ಕಮಲಿಗೆ ಅರ್ಥವಾಗುತ್ತದೆ, ಆಗಸ್ಟ್ 21 ವರ್ಷದ ಹುಡುಗಿ ಎಷ್ಟು ಭಯ ಮತ್ತು ನೋವನ್ನು ಅನುಭವಿಸಿದ್ದರೆ ತನ್ನನ್ನು ತಾನು ಇಷ್ಟು ಭೀಕರವಾಗಿ ದಂಡಿಸಿಕೊಳ್ಳಬಹುದು ಎಂದು. ಮರುದಿನ ಅರುಣ್ ನಾಚಿಕೆಯಿಲ್ಲದೆ ಆಸ್ಪತ್ರೆಗೆ ಬಂದಾಗ ಕಮಲಿ ಆಗಲೇ ಪೂಜಾಳನ್ನು ಮನೆಗೆ ಕರೆದುಕೊಂಡು ಹೋಗಿದ್ದಳು. ಹೆಂಡತಿಯ ಜೀವ ಹೋಗುವ ಸ್ಥಿತಿಯಲ್ಲಿದ್ದರೂ ಆ ನೀಚ ಅರುಣ್ ಡಾಕ್ಟರ್ ಹತ್ತಿರ ಕೇಳುತ್ತಾನೆ, ಈಗ ನಾನು ನನ್ನ ಹೆಂಡತಿಯ ಜೊತೆ ಸೇರಬಹುದಲ್ಲವೇ ಇಂಟಿಮೇಟ್ ಎಂದು. ಇದನ್ನು ಕೇಳಿ ಡಾಕ್ಟರ್ಗೆ ವಿಪರೀತ ಸಿಟ್ಟು ಬರುತ್ತದೆ. ಅವರು ಅರುಣ್ಣನ್ನು ತರಾಟೆಗೆ ತೆಗೆದುಕೊಂಡು ನಿನ್ನಂತಹ ನೀಚರಿಗೆ ಗುಂಡಿಕ್ಕಿ ಕೊಲ್ಲಬೇಕು ಎಂದು ಕೂಗಿ ಸೆಕ್ಯೂರಿಟಿ ಮೂಲಕ ಅವನನ್ನು ಆಸ್ಪತ್ರೆಯಿಂದ ಹೊರಹಾಕುತ್ತಾರೆ. ಒಳ್ಳೆಯ ಜೀವನದ ಕನಸು ಕಂಡು ಬಂದ ಪೂಜಾಳ ಬದುಕು ಇಂದು ನರಕವಾಗಿದೆ. ಅವಳ ಗಂಡನೇ ಅವಳ ಜೀವನದ ಅತಿ ದೊಡ್ಡ ಅಪರಾಧಿಯಾಗಿದ್ದಾನೆ. ಆದರೆ ಈಗ ಪೂಜಾ ಸಾವಿನ ದವಡೆಯಿಂದ ಮರಳಿ ಬಂದಿದ್ದಾಳೆ ಮತ್ತು ಅವಳಿಗೆ ಕಮಲಿಯ ಬೆಂಬಲ ಸಿಕ್ಕಿದೆ. ಮುಂದೆ ಏನಾಗಬಹುದು? ಪೂಜಾ ಈಗ ಯಾವ ಹೆಜ್ಜೆ ಇಡಬೇಕು? ಅವಳು ಅರುಣ್ಣನ್ನು ಕ್ಷಮಿಸಬೇಕೇ ಅಥವಾ ಅವನಿಗೆ ಕಠಿಣ ಶಿಕ್ಷೆ ಕೊಡಿಸಬೇಕೇ? ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸಿ.